ವೀಕ್ಷಕರೇ, ಸೆಪ್ಟೆಂಬರ್ 27, 2022 ದೆಹಲಿಯ ಶಾಹೀನ್ ಬಾಗ್ ಪ್ರದೇಶ ರಸ್ತೆಗಳಲ್ಲಿ ಕತ್ತಲು ಆವರಿಸಿಕೊಂಡಿತ್ತು. 98% ಬಾಂಧವರೇ ಇರೋ ಈ ಜಾಗಕ್ಕೆ ಅಪ್ಪಣೆ ಇಲ್ಲದೆ ಕಾಕಿ ಪಡೆಗೂ ಅನುಮತಿ ಇರಲಿಲ್ಲ. ಒಂದು ಹಕ್ಕಿಯೂ ಕೂಡ ಹಾರೋ ಹಾಗಿರ್ಲಿಲ್ಲ. ಆದ್ರೆ ಅವತ್ತು ಬೆಳಗಿನ ಜಾವ 3 ಗಂಟೆಗೆ ಇದ್ದಕ್ಕಿದ್ದಂತೆ ಒಂದು ಮನೆಯ ಬಾಗಿಲನ್ನ ಜೋರಾಗಿ ಬಡಿಯಲಾಗ್ತಾ ಇತ್ತು. ಒಳಗೆ ಮಲಗಿದ್ದ ಮನೆಯ ಮಾಲೀಕ ಬಾಗ್ಲು ತೆರೆದಿದ್ದೇ ತಡ ದಂಗಾಗಿ ನಿಂತುಬಿಟ್ಟಿದ್ದ. ಆತನ ಮುಂದೆ ಕಾಕಿ ತೊಟ್ಟ 4 ಅಧಿಕಾರಿಗಳು ನಿಂತುಬಿಟ್ಟಿದ್ರು. ಆತನಿಗೆ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಗೋ ಮೊದಲೇ ದೆಹಲಿ ಪೊಲೀಸರು ಆತನನ್ನ ಹಿಡಿದು ಎಳ್ಕೊಂಡು ಹೋಗ್ತಾರೆ. ಹೊರಗೆ ನಿಂತಿದ್ದ ವಾಹನಕ್ಕೆ ಹಂದಿಯನ್ನು ತುಂಬಿದ ಹಾಗೆ ತುಂಬಿ ಕರ್ಕೊಂಡು ಹೋಗ್ತಾ ಇದ್ರೆ ಆತನ ಪತ್ನಿ ಜೋರಾಗಿ ಕಿರ್ಚಾಡ್ತಾ ಇದ್ಲು. ಆ ಶಬ್ದ ಕೇಳಿ ಅಕ್ಕಪಕ್ಕದವರಿಗೆ ಎಚ್ಚರ ಆಗಿ ಬರ್ತಾರೆ. 10ರಿಂದ 15 ಮಂದಿ ಪೊಲೀಸ್ ವಾಹನದ ಹಿಂದೆ ಓಡ್ತಾರೆ. ಆದ್ರೆ ಅವತ್ತು ಪೊಲೀಸರು ಮೊದಲೇ ಅಲರ್ಟ್ ಆಗಿ ಬಂದಿದ್ರು. ದೆಹಲಿ ಪೊಲೀಸರ ಸ್ಕ್ವಾಡ್ ಕಮಾಂಡೋಗಳು ಇಡೀ ಮೊಹಲ್ಲಾವನ್ನ ಸುತ್ತುವರೆದಿದ್ರು. ಆದೇಶವು ಸ್ಪಷ್ಟವಾಗಿತ್ತು: ಯಾರು ಒಳಗೆ ಬರುವಂತಿಲ್ಲ ಮತ್ತು ಯಾರು ಹೊರಗೆ ಹೋಗುವಂತಿಲ್ಲ. ಅವತ್ತು ರಾತ್ರಿ ಶಾಹೀನ್ ಬಾಗ್ ಪ್ರದೇಶಕ್ಕೆ ಪೊಲೀಸರು ಪ್ರವೇಶಿಸೋಕೆ ಆಗೋದಿಲ್ಲ ಅನ್ನೋ ಭ್ರಮೆ ಮುರಿದು ಹೋಗಿತ್ತು. ಅಷ್ಟಕ್ಕೂ ವೀಕ್ಷಕರೇ, ಇದು ಕೇವಲ ಒಂದು ಸಾಮಾನ್ಯ ಬಂಧನ ಆಗಿರಲಿಲ್ಲ. ಅದೇ ಸಮಯದಲ್ಲಿ ದೇಶದ ವಿವಿಧ ಭಾಗಗಳಲ್ಲಿ ಇನ್ನೂ 12 ಜನರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ರು. ಅವರೆಲ್ಲರೂ ನೋಡೋಕೆ ಸಾಮಾನ್ಯ ನಾಗರಿಕರು, ಆದ್ರೆ ಅವರ ಅಸಲಿ ಕೆಲಸ PFIಗಾಗಿ ಕೆಲಸ ಮಾಡೋದಾಗಿತ್ತು. ಆಕ್ಚುಲಿ ಆ ದಿನ ಪೊಲೀಸರು ನಡೆಸಿದ್ದು ಅಂತಿಂತ ಕಾರ್ಯಾಚರಣೆ ಅಲ್ಲ. ಅದರ ಹೆಸರು ಆಪರೇಷನ್ ಆಕ್ಟೋಪಸ್. ಆ ಆಪರೇಷನ್ಗೆ ಹಿಂದಿದ್ದ ಕಾರಣ ಮೋದಿಜಿಯ ಹತ್ಯೆಯ ಸಂಚು. ವೀಕ್ಷಕರೇ, ಜುಲೈ 6, 2022 ಬಿಹಾರ್ ವಿಧಾನಸಭೆಯ 100 ವರ್ಷಗಳ ಸಂಭ್ರಮಾಚರಣೆಯನ್ನ ಆಚರಿಸಬೇಕಿತ್ತು. ಜುಲೈ 12ರಂದು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಮಾರಂಭದಲ್ಲಿ ಭಾಗವಹಿಸೋಕೆ ಪಾಟ್ನಾಕ್ಕೆ ಬರೋರಿದ್ರು. ಇಡೀ ಬಿಹಾರದಲ್ಲಿ ಭದ್ರತೆಯ ಬಿಗಿ ವ್ಯವಸ್ಥೆ ಇತ್ತು ಮತ್ತು ಅಲಂಕಾರಗಳು ಕೂಡ ನಡೀತಾ ಇದ್ವು. ಆದರೆ ಪಾಟ್ನಾದ ಫುಲ್ವಾರಿ ಶರೀಫ್ ಪ್ರದೇಶದಲ್ಲಿ ಒಂದು ದೊಡ್ಡ ಪಿತೂರಿ ನಡೀತಿದೆ ಅನ್ನೋದು ಅಲ್ಲಿನ ಆಡಳಿತಕ್ಕೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ. ಫುಲ್ವಾರಿ ಶರೀಫ್ನ ಮೊಹಮ್ಮದ್ ಪ್ಯಾಲೇಸ್ ಅನ್ನೋ ಕಟ್ಟಡದ ಮೊದಲ ಮಹಡಿಯಲ್ಲಿ ಒಂದಿಷ್ಟು ಮಂದಿ ಜಮಾಯಿಸಿದ್ರು. ಅಲ್ಲೇ ಕುತ್ಕೊಂಡು ಶಸ್ತ್ರಾಸ್ತ್ರಗಳನ್ನ ಸ್ವಚ್ಛತಾಗೊಳಿಸ್ತಾ ಮತ್ತು ಗ್ರೆನೇಡ್ಗಳನ್ನ ಎಣಿಸ್ತಾ ಇದ್ರು. ಇವರು ಸಾಮಾನ್ಯ ಅಪರಾಧಿಗಳಲ್ಲ, PFIನ ತರಬೇತಿ ಪಡೆದ ಸದಸ್ಯರಾಗಿದ್ರು. ಜುಲೈ 12ರಂದು ಪ್ರಧಾನಿ ನರೇಂದ್ರ ಮೋದಿ ಪಾಟ್ನಾಕ್ಕೆ ಬಂದಾಗ ಅವರ ಮೇಲೆ ಹಗಲು ಹೊತ್ತಲ್ಲೇ ದಾಳಿ ಮಾಡೋದು ಅವರ ಭಯಾನಕ ಉದ್ದೇಶ ಆಗಿತ್ತು. ಪ್ರಧಾನಿಯವರ ಬೆಂಗಾವಲು ಪಡೆ ಎಲ್ಲಿಂದ ಹಾದು ಹೋಗುತ್ತೆ ಮತ್ತು ಭದ್ರತೆಯಲ್ಲಿ ಎಲ್ಲಿ ಲೋಪ ಆಗಬಹುದು ಅನ್ನೋದು ಅವರಿಗೆ ತಿಳಿದಿತ್ತು. ಆದ್ರೆ ಒಂದು ಘಟನೆ ಪರಿಸ್ಥಿತಿಯನ್ನೇ ಬದಲಿಸಿತು. ಫುಲ್ವಾರಿ ಶರೀಫ್ ಪೊಲೀಸ್ ಠಾಣೆಯ SHO ಇಕ್ರಾರ್ ಅಹಮದ್ ಅವರಿಗೆ ಒಂದು ವಾಟ್ಸಪ್ ಸಂದೇಶ ಬರುತ್ತೆ. ಆ ಮೆಸೇಜ್ ಸಿಕ್ಕಾಪಟ್ಟೆ ಪ್ರಚೋದನಕಾರಿಯಾಗಿತ್ತು. ನಿನಗೆ ನಾಚಿಕೆ ಆಗಬೇಕು, ನೀನು ಮುಸಲ್ಮಾನನಾಗಿ ಯಾವಾಗ ಬದಲಾಗ್ತೀಯಾ? ಪ್ರವಾದಿಯವರ ಶ್ರೇಷ್ಠತೆಯನ್ನ ಯಾವಾಗ ಹೊಗಳುವೆ? ನಾಳೆ ಜುಮಾ ನಮಾಜ್ ಇದೆ, ನಯಾ ಟೋಲಾದ ಜಮಾ ಮಸೀದಿಗೆ ಬಂದು ನಿನ್ನ ರಸೂಲನ್ನ ಸಾಬೀತುಪಡಿಸು ಅಂತ ಅದರಲ್ಲಿ ಬರೆಯಲಾಗಿತ್ತು. ಈ ಸಂದೇಶ ಪೊಲೀಸ್ ಅವರ ಕಿವಿ ನೆಟ್ಟಗ್ ಮಾಡತ್ತೆ. ಕೂಡಲೇ 0 FIR ದಾಖಲಿಸ್ತಾರೆ. ಪ್ರಧಾನಿ ಮೋದಿ ಭೇಟಿಯ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ಭದ್ರತಾ ಸಂಸ್ಥೆಗಳು ಅಲರ್ಟ್ ಆಗ್ತವೆ. ಬಿಹಾರ್ ಪೊಲೀಸರು ಆ ವಾಟ್ಸ್ಆಪ್ ಮೆಸೇಜ್ ಮೂಲವನ್ನ ಹುಡ್ಕೋಕೆ ನಿರ್ಧರಿಸ್ತಾರೆ. ತನಿಖೆಯು ಫುಲ್ವಾರಿ ಶರೀಫ್ನ ಮೊಹಮ್ಮದ್ ಪ್ಯಾಲೇಸ್ಗೆ ತಲುಪುತ್ತೆ. ಜುಲೈ 11ರಂದು ಪೊಲೀಸರು ಅಲ್ಲಿ ದಾಳಿ ಮಾಡ್ತಾರೆ. ಅಲ್ಲಿನ ದೃಶ್ಯವನ್ನ ನೋಡಿ ಪೊಲೀಸರೇ ಬೆಚ್ಚಿ ಬೀಳ್ತಾರೆ. ಸೀಮಿಯಾ ಮಾಜಿ ಸದಸ್ಯ ಅಖ್ತರ್ ಪರ್ವೇಜ್ ಮತ್ತು ಜಾರ್ಖಂಡ್ ಪೊಲೀಸರ ನಿವೃತ್ತ ದರೋಗೆ ಮೊಹಮ್ಮದ್ ಜಲಾಲುದ್ದೀನ್ ಅಲ್ಲೇ ಇದ್ರು. ಅಲ್ಲಿ ಯುವಕರಿಗೆ ಶಸ್ತ್ರಾಸ್ತ್ರಗಳನ್ನ ಹೇಗೆ ಬಳಸಬೇಕು ಅಂತ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಅಲ್ಲಿ ದೊರೆತ ಅತ್ಯಂತ ಭಯಾನಕ ವಸ್ತು ಅಂದ್ರೆ 7 ಪುಟಗಳ ಒಂದು ದಾಖಲೆ. ಅದರ ಶೀರ್ಷಿಕೆ ಇಂಡಿಯಾ 2047. ಭಾರತದಲ್ಲಿ ಇಸ್ಲಾಂ ಆಳ್ವಿಕೆಯತ್ತ ಅಂತಿತ್ತು. ಭಾರತವು ತನ್ನ ಸ್ವಾತಂತ್ರ್ಯದ 100ನೇ ವರ್ಷವನ್ನ ಆಚರಿಸುವ ಹೊತ್ತಿಗೆ ಅಂದ್ರೆ 2047ರ ವೇಳೆಗೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡೋದು ಹೇಗೆ ಅಂತ ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು. ವಿಚಾರಣೆಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭೇಟಿಯ ವೇಳೆ ದಾಳಿ ಮಾಡುವ ಯೋಜನೆಯನ್ನ ಅವರು ಒಪ್ಕೊಂಡಿದ್ರು. ಅಜಿತ್ ದೋವಲ್ ಅವರ ಪ್ರತಿಜ್ಞೆ ಈ ಸುದ್ದಿ ದೆಹಲಿ ತಲುಪುತ್ತೆ. ಪರಿಸ್ಥಿತಿ ಕೈ ಮೀರಿದೆ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ.
ಜುಲೈ 15, 2022ರಂದು ಇಂಟೆಲಿಜೆನ್ಸ್ ಬ್ಯೂರೋ ಮರ್ಯೂಬ್ ಅಹ್ಮದ್ ದಾನಿಶ್ ಅನ್ನೋ ವ್ಯಕ್ತಿಯನ್ನ ಬಂಧಿಸ್ತಾರೆ. ಆತನ ಫೋನಿನಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಭಯೋತ್ಪಾದಕ ಸಂಘಟನೆಗಳ ಲಿಂಕ್ಗಳಿರುವ ಗಜ್ವಾ ಎ ಹಿಂದ್ ಎಂಬ ವಾಟ್ಸಪ್ ಗ್ರೂಪ್ ಪತ್ತೆಯಾಗುತ್ತೆ. ಪುರಾವೆಗಳು ಕಣ್ಣು ಮುಂದಿದ್ವು. PFI ಈಗ ಕೇವಲ ಒಂದು ಸಂಘಟನೆಯಲ್ಲ, ಬದಲಿಗೆ ವ್ಯವಸ್ಥೆಯನ್ನ ಒಳಗಿನಿಂದ ಟೊಳ್ಳು ಮಾಡಲಾಗ್ತಿರುವ ಗೆದ್ದಲಾಗಿ ಬದಲಾಗಿತ್ತು. ಅದೇ ದಿನ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಅಜಿತ್ ದೋವಲ್ ಒಂದು ರಹಸ್ಯ ಸಭೆ ನಡೆಸ್ತಾರೆ. ಅಜಿತ್ ದೋವಲ್ ಅವರು ಪ್ರಧಾನಿಯ ಮುಂದೆ ಇಡಲಾದ ಸಾಕ್ಷಿಗಳನ್ನ ನೋಡಿ ಹೇಳ್ತಾರೆ, ಈ ಜನರು ಪ್ರಧಾನಿಯವರ ಹತ್ಯೆಯ ಯೋಜನೆ ಹಾಕಿಯೂ ಮುಕ್ತವಾಗಿ ಅಡ್ಡಾಡ್ತಾ ಇದ್ದಾರೆ. ಹೀಗೆ ಯೋಚನೆ ಮಾಡುವುದು ಕೂಡ ಒಂದು ಪಾಪ ಅಂತ. ದೋವಲ್ ಅವರು ಅವತ್ತಿನಿಂದ 90 ದಿನದ ಒಳಗೆ ಈ ದೇಶದ ಮಣ್ಣಿನಿಂದ PFI ಅಸ್ತಿತ್ವವನ್ನ ಅಳಿಸಿ ಹಾಕ್ತೀನಿ ಅಂತ ಪ್ರಧಾನಿಯವರಿಗೆ ವಚನ ನೀಡಿದ್ರು. ಅಲ್ಲಿಂದಲೇ ಎಲ್ಲವೂ ಕೂಡ ಶುರುವಾಗೋದು. PFI ಇತಿಹಾಸ ಮತ್ತು ತಂತ್ರಗಾರಿಕೆ. PFI ಸಾಮಾನ್ಯ ಶತ್ರು ಅಲ್ಲ ಅನ್ನೋದು ದೋವಲ್ ಅವರಿಗೆ ತಿಳಿದಿತ್ತು. PFI ಸೀಮಿಯಂತೆ ಮೂರ್ಖರಾಗಿರ್ಲಿಲ್ಲ. ಅವರು ಸಾಮಾಜಿಕ ಸಂಘಟನೆಯ ಮುಖವಾಡವನ್ನು ಧರಿಸಿದ್ರು. ಅವರು ಶಾಲೆಗಳನ್ನ ನಡೆಸ್ತಾ ಇದ್ರು, ಬಡವರಿಗೆ ಸಹಾಯ ಮಾಡುವ ನಾಟಕ ಆಡ್ತಾ ಇದ್ರು ಮತ್ತು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ರು. ಯಾವುದೇ ಬಲವಾದ ಪುರಾವೆಗಳು ಇಲ್ಲದೆ ಅವರ ಮೇಲೆ ಕೈ ಹಾಕಿದ್ರೆ ದೇಶಾದ್ಯಂತ ದಂಗೆಗಳು ಸಂಭವಿಸಬಹುದಿತ್ತು ಮತ್ತು ಅವರಿಗೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಕೆ ಅವಕಾಶ ಸಿಗ್ತಾ ಇತ್ತು. ಹಾಗಾಗಿ ದೋವಲ್ ಅವರು ಅತ್ಯಂತ ಶಾಂತ ಹಾಗೂ ಮಾರಕವಾದ ತಂತ್ರವನ್ನ ರೂಪಿಸ್ತಾರೆ. PFI ವಾಸ್ತವವಾಗಿ ನಿಷೇಧಿತ ಸಂಘಟನೆಯ ಸೀಮೆಯ ಹೊಸ ಅವತಾರ ಆಗಿತ್ತು. 2001ರಲ್ಲಿ ಸರ್ಕಾರ ಸೀಮೆಯನ್ನ ನಿಷೇಧ ಮಾಡಿದಾಗ ಅದರ ನಾಯಕರು ಬಹಿರಂಗವಾಗಿ ಭಯೋತ್ಪಾದನೆಯ ಬಗ್ಗೆ ಮಾತನಾಡುವುದರಿಂದ ಕೆಲಸ ನಡೆಯೋದಿಲ್ಲ ಅಂತ ಅರ್ಥಕೊಂಡಿದ್ರು. ಆದ್ದರಿಂದ 2006ರಲ್ಲಿ ಕೇರಳದ NDF ಮತ್ತು ಕರ್ನಾಟಕದ KDF ಹಾಗೂ ತಮಿಳುನಾಡಿನ MNPಗಳನ್ನ ಸೇರಿಸಿ PFIನ ರಚನೆ ಮಾಡಿದ್ರು. ತಾವು ದಲಿತ ಮತ್ತು ಹಿಂದುಳಿದವರ ಧ್ವನಿ ಅಂತ ಜಗತ್ತಿಗೆ ತೋರಿಸ್ಕೊಂಡ್ರು. ಆದ್ರೆ ವಾಸ್ತವವೇ ಬೇರೆಯಾಗಿತ್ತು. 2010ರಲ್ಲಿ ಕೇರಳದ ಪ್ರೊಫೆಸರ್ PJ ಜೋಸೆಫ್ ಅವರು ಪ್ರಶ್ನೆ ಪತ್ರಿಕೆಯಲ್ಲಿ PFIಗೆ ಇಷ್ಟವಾಗದಿದ್ದನ್ನ ಬರೆದಿದ್ದಕ್ಕಾಗಿ ಅವರ ಕೈ ಕತ್ತರಿಸಲಾಯಿತು. 2016ರ ಹೊತ್ತಿಗೆ PFI ಮೇಲೆ ದಂಗೆಗಳ ಬಗ್ಗೆ 125ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. 2017ರಲ್ಲಿ ಕೇರಳದಿಂದ ನಾಪತ್ತೆಯಾಗಿ ISI ಸೇರಿದ ಯುವಕರು PFIನೊಂದಿಗೆ ಸಂಪರ್ಕ ಹೊಂದಿದ್ರು ಅನ್ನೋದು ತಿಳಿದು ಬರುತ್ತೆ. PFI ಒಂದು ಅಕ್ರಮ ಜಾಲವನ್ನ ನಿರ್ಮಿಸಿಕೊಂಡಿತ್ತು. ಅದು ಗಲ್ಫ್ ದೇಶಗಳಿಂದ ಹವಾಲಾ ಮೂಲಕ ಹಣವನ್ನ ತರಿಸ್ಕೊಳ್ತಾ ಇತ್ತು ಮತ್ತು ಆ ಹಣವನ್ನ ಭಾರತದಲ್ಲಿ ದಂಗೆ ಎಬ್ಬಿಸೋಕೆ ಮತ್ತು ವಕೀಲರ ಪಡೆಯನ್ನ ನಿಲ್ಲಿಸೋಕೆ ಬಳಸ್ತಾ ಇದ್ರು. ಅವರು ವ್ಯವಸ್ಥೆ ಒಳಗೆ ನುಗ್ಗಿದ್ರು. ಕೇರಳ ಮತ್ತು ಕರ್ನಾಟಕ ಪೊಲೀಸರಲ್ಲೂ ಅವರ ಜನ ಇದ್ರು. ಕಾರ್ಯಾಚರಣೆಯ ಸಿದ್ಧತೆ ಈ ಬಾರಿ ದಾಳಿಯು ನೇರವಾಗಿ ಮತ್ತು ನಿಖರವಾಗಿ ಇರಬೇಕು ಅಂತ ದೋವಲ್ ನಿರ್ಧರಿಸಿದ್ರು. ಮೊದಲು PFIಯನ್ನ ಅವರದ್ದೇ ಸಮುದಾಯದಿಂದ ಬೇರ್ಪಡಿಸುವ ತಂತ್ರವನ್ನ ದೋವಲ್ ರೂಪಿಸ್ತಾರೆ. ಜುಲೈ 30, 2022ರಂದು ದೆಹಲಿಯಲ್ಲಿ ಒಂದು ಅಂತರ್ಧರ್ಮೀಯ ಸಮ್ಮೇಳನವನ್ನ ಆಯೋಜಿಸಲಾಯಿತು. ದೋವಲ್ ಅವರು ಖುದ್ದಾಗಿ ಅಲ್ಲಿಗೆ ಹೋದ್ರು. ಅಲ್ಲಿ ಸೂಫಿ ಸಂತರು ಮತ್ತು ದೊಡ್ಡ ಮುಸ್ಲಿಂ ವಿದ್ವಾಂಸರು ಭಾಗವಹಿಸಿದ್ರು. PFIನಂತಹ ಉಗ್ರಗಾಮಿ ಸಂಘಟನೆಗಳು ಇಸ್ಲಾಂ ಮತ್ತು ದೇಶ ಎರಡಕ್ಕೂ ಅಪಾಯಕಾರಿ ಎಂಬ ಪ್ರಸ್ತಾವನೆಯನ್ನ ಅಲ್ಲಿ ಅಂಗೀಕರಿಸಲಾಯಿತು. PFI ಇಡೀ ಮುಸ್ಲಿಂ ಸಮಾಜವನ್ನ ಪ್ರತಿನಿಧಿಸೋದಿಲ್ಲ ಅನ್ನೋದು ದೋವಲ್ ಅವರ ಸ್ಪಷ್ಟ ಸಂದೇಶ ಆಗಿತ್ತು. ಕ್ರಮ ಕೈಗೊಂಡಾಗ ಸಾಮಾನ್ಯ ಮುಸ್ಲಿಮರು ಬೀದಿಗೆ ಇಳಿಬಾರದು ಅನ್ನೋದು ಅವರ ಉದ್ದೇಶವಾಗಿತ್ತು. ಮತ್ತೊಂದೆಡೆ ತೆರೆಮರೆಯಲ್ಲಿ ಅಸಲಿ ಆಟ ಪ್ರಾರಂಭ ಆಯಿತು. ದೋವಲ್ ಅವರು IB ಮತ್ತು RAW ಏಜೆನ್ಸಿಗಳನ್ನ ಕೆಲಸಕ್ಕೆ ಹಚ್ಚಿದ್ರು. PFIನ ಪ್ರತಿಯೊಬ್ಬ ಸಣ್ಣ ಮತ್ತು ದೊಡ್ಡ ನಾಯಕನ ವಿವರವಾದ ಮಾಹಿತಿಯನ್ನ ಸಿದ್ಧಪಡಿಸೋಕೆ ಆದೇಶಿಸಲಾಯಿತು. ಮುಂದಿನ 2 ತಿಂಗಳುಗಳ ಕಾಲ ಭಾರತೀಯ ಏಜೆನ್ಸಿಗಳು PFI ಹಿಂದೆ ಬಿದ್ದಿದ್ವು. ಆಗಸ್ಟ್ ತಿಂಗಳು ಬಂದಾಗ ದೋವಲ್ ಹತ್ತಿರ PFIನ ಪ್ರತಿಯೊಂದು ಕಪ್ಪು ಕೃತ್ಯದ ದಾಖಲೆಗಳು ಸಿದ್ಧವಾಗಿದ್ವು. ಈಗ ಆಕ್ಷನ್ ಟೀಮ್ ರಚಿಸುವ ಸಮಯ ಬಂದಿತ್ತು. ದೋವಲ್ ಅವರು ದೇಶಾದ್ಯಂತ ಇರುವ ನಿಷ್ಠಾವಂತ ಮತ್ತು ಬದ್ಧತೆಯುಳ್ಳ ಪೊಲೀಸ್ ಅಧಿಕಾರಿಗಳನ್ನ ಆಯ್ಕೆ ಮಾಡಿದ್ರು. ಗೌಪ್ಯತೆಯನ್ನ ಕಾಪಾಡೋದೇ ಇಲ್ಲಿ ದೊಡ್ಡ ಸವಾಲಾಗಿತ್ತು. ಸುದ್ದಿ ಸೋರಿಕೆಯಾದ್ರೆ ನಾಯಕರು ಅಂಡರ್ಗ್ರೌಂಡ್ ಆಗುವಂತಹ ಸಾಧ್ಯತೆ ಇತ್ತು. ಸೆಪ್ಟೆಂಬರ್ 2, 2022ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು INS ವಿಕ್ರಾಂತ್ ಉದ್ಘಾಟನೆಗಾಗಿ ಕೇರಳದ ಕೊಚ್ಚಿಗೆ ಹೋದಾಗ ದೋವಲ್ ಅವರು ಕೂಡ ಅವರ ಜೊತೆಗಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಗೆ ಮರಳಿದ್ರು. ಆದ್ರೆ ಅಜಿತ್ ದೋವಲ್ ಅವರು ಮಾತ್ರ ಅಲ್ಲಿಯೇ ಉಳಿದುಕೊಂಡು
ಕೇರಳ ಪೊಲೀಸರೊಂದಿಗೆ ರಹಸ್ಯ ಸಭೆ ನಡೆಸಿದ್ರು. NSA ಸಾಹೇಬರು ವಾಡಿಕೆಯ ಪ್ರವಾಸದಲ್ಲಿ ಇದ್ದಾರೆ ಅನ್ನೋದು ಮಾಧ್ಯಮಗಳು ಭಾವಿಸಿದ್ವು. ಆದರೆ ವಾಸ್ತವವಾಗಿ ಅವರು PFIನ ಗಡದಲ್ಲೇ ಕುಳಿತು ಅವರ ವಿರುದ್ಧ ಬಲೆ ಹೆಣಿತಾ ಇದ್ರು. ಇದರ ನಂತರ ಅವರು ಮುಂಬೈಗೆ ಹೋಗಿ ಮಹಾರಾಷ್ಟ್ರ ಪೊಲೀಸರೊಂದಿಗೆ ಸಭೆ ನಡೆಸಿದ್ರು. ಸೆಪ್ಟೆಂಬರ್ 21, 2022ರಂದು ದೆಹಲಿಯಲ್ಲಿ ನಡೆದ ಹೈ ವೋಲ್ಟೇಜ್ ಸಭೆಯಲ್ಲಿ PFI ಅಡಗುತಾಣಗಳನ್ನ ಗುರುತಿಸಲಾಗಿದ್ದು ಪಟ್ಟಿ ಸಿದ್ಧವಾಗಿದೆ ಅಂತ ದೋವಲ್ ತಿಳಿಸಿದ್ರು. ಪ್ರಧಾನಿ ಮೋದಿ ಕಾರ್ಯಾಚರಣೆಗೆ ಗ್ರೀನ್ ಸಿಗ್ನಲ್ ನೀಡಿದ್ರು. ಆಪರೇಷನ್ ಆಕ್ಟೋಪಸ್ ಲಾಂಚ್ ಮತ್ತು ಅಂತ್ಯ 22 ಸೆಪ್ಟೆಂಬರ್ ಬೆಳಗ್ಗೆ ಜಗತ್ತು ಮಲಗಿದ್ದಾಗ ಭಾರತದ ಇತಿಹಾಸದ ಅತಿ ದೊಡ್ಡ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆ ಆರಂಭ ಆಗುತ್ತೆ. NIA ಮತ್ತು ED ತಂಡಗಳು CRPF ಸಹಾಯದಿಂದ 15 ರಾಜ್ಯಗಳಲ್ಲಿ 93 ಸ್ಥಳಗಳಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಿದ್ವು. ಕೇರಳದ PFI ಪ್ರಧಾನ ಕಚೇರಿಯಲ್ಲಿ ಅದರ ಅಧ್ಯಕ್ಷ OM A ಸಲಾಂ ಮತ್ತು ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಪರ್ವೇಜ್ ಅಹ್ಮದ್ ಅವರನ್ನು ಬಂಧಿಸಲಾಯಿತು. ಬೆಳಿಗ್ಗೆ ಹೊತ್ತಿಗೆ ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತ್ತು. ಕೇರಳ ಮತ್ತು ತಮಿಳುನಾಡಿನಲ್ಲಿ ಹಿಂಸಾಚಾರ ನಡೆಯುತ್ತೆ. ಆದರೆ ದೋವಲ್ ಮೊದಲೇ ಕ್ಷಿಪ್ರ ಕಾರ್ಯಪಡೆಯನ್ನ ನಿಯೋಜಿಸಿದ್ರು. ಮೊದಲ ಹಂತದಲ್ಲಿ 106 ದೊಡ್ಡ ನಾಯಕರನ್ನ ಬಂಧಿಸಲಾಯಿತು. ಅವರ ಹತ್ತಿರ ಸಿಕ್ಕ ದಾಖಲೆಗಳಲ್ಲಿ ಬಾಂಬ್ ತಯಾರಿಸುವ ವಿಧಾನ ಮತ್ತು ವಿದೇಶಿ ಹಣಕಾಸಿನ ಪುರಾವೆಗಳಿದ್ವು. ಸರಿಯಾಗಿ 5 ದಿನಗಳ ನಂತರ ಅಂದ್ರೆ ಸೆಪ್ಟೆಂಬರ್ 27ರಂದು ರಾತ್ರಿ ಆಪರೇಷನ್ ಆಕ್ಟೋಪಸ್ನ 2ನೇ ಹಂತ ಶುರುವಾಗುತ್ತೆ. ಈ ಬಾರಿ ದಂಗೆಯನ್ನ ನೆಲದ ಮಟ್ಟದಲ್ಲಿ ಕಾರ್ಯಗೊಳಿಸುವವರನ್ನ ಗುರಿ ಮಾಡಲಾಯಿತು. 7 ರಾಜ್ಯಗಳಲ್ಲಿ ಭರ್ಜರಿಯಾಗಿ ದಾಳಿ ನಡೆಸಿ ಇನ್ನೂ 170ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಯಿತು. ಈಗ PFI ಬಳಿ ನಾಯಕರೂ ಇರಲಿಲ್ಲ, ಹಣವೂ ಇರಲಿಲ್ಲ. PFIನ ಸಂಪೂರ್ಣ ರಚನೆ ಎಸ್ಪಿಡ್ ಎಲೆಗಳಂತೆ ಕುಸಿದು ಬಿದ್ದಿತ್ತು. ಸೆಪ್ಟೆಂಬರ್ 28ರ ಬೆಳಗ್ಗೆ ಗೃಹ ಸಚಿವಾಲಯ PFI ಮತ್ತು ಅದರ 8 ಸಹವರ್ತಿ ಸಂಘಟನೆಗಳನ್ನ UAPA ಅಡಿಯಲ್ಲಿ 5 ವರ್ಷಗಳ ಕಾಲ ನಿಷೇಧಿಸಿತು. ಅವರ ಕಚೇರಿಗಳನ್ನ ಸೀಲ್ ಮಾಡಲಾಯಿತು ಮತ್ತು ಬ್ಯಾಂಕ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಯಿತು. ಅಜಿತ್ ದೋವಲ್ ಅವರು ಯಾವುದೇ ರಕ್ತಪಾತ ಇಲ್ಲದೆ 90 ದಿನದೊಳಗೆ ನೀಡಿದ ಭರವಸೆಯನ್ನ ಈಡೇರಿಸಿದ್ರು. ಆಕ್ಟೋಪಸ್ನ 8 ಕೈಗಳನ್ನ ಕತ್ತರಿಸಲಾಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.